ಎಲ್ರಿಗೂ ನಮಸ್ಕಾರ. ಇವಾಗ ನಾವಿದ್ದೀವಿ ಥೈಲ್ಯಾಂಡ್ ದೇಶದ ಫುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ. ಹೌದು, ಇದು ನಮ್ಮಪ್ಪ ಅಮ್ಮನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ನಾವು ಥೈಲ್ಯಾಂಡ್ ದೇಶದ ಫುಕೆಟ್ಗೆ ಬಂದು 2 days ಟ್ರಿಪ್ ಅನ್ನು ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇದೀವಿ ಫುಕೆಟ್ ಇಂದ ಬ್ಯಾಂಕಾಕಿಗೆ. ಹೌದು, ನಾನು ಬುಕ್ ಮಾಡಿದಂತ ಏರ್ ಏಷಿಯಾ ಫ್ಲೈಟ್ ನ ಚೆಕ್ ಇನ್ ಕೌಂಟರ್ಗೆ ಹೋಗಿ ಲಗೇಜ್ ಎಲ್ಲ ಡ್ರಾಪ್ ಮಾಡಿ ಬೋರ್ಡಿಂಗ್ ಪಾಸ್ ಅನ್ನ ತಗೊಂಡು ಇವಾಗ ಸೆಕ್ಯೂರಿಟಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ನಾವು ಫ್ಲೈಟ್ ನ ಬೋರ್ಡ್ ಆಗ್ತಾ ಇದೀವಿ. ನೋಡ್ತಾ ಇರ್ಬೋದು, ಇದು ನಮ್ಮಪ್ಪ ಅಮ್ಮನ 3ನೇ ಫ್ಲೈಟ್ ಆಗಿರುತ್ತೆ ಅವ್ರು ಹತ್ತಾ ಇರೋದು. ಹೌದು, ನಾವು ಬೆಂಗಳೂರಿಂದ ಡೆಲ್ಲಿಯಿಂದ ಫುಕೆಟ್ ಇಂದ ಈಗ ಬ್ಯಾಂಕಾಕ್ಗೆ ಹೋಗ್ತಾ ಇದೀವಿ. 3ನೇ ಫ್ಲೈಟ್. ಟೋಟಲ್ ಆಗಿ 6 ವಿಮಾನಗಳನ್ನು ಹತ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ. ನೋಡ್ತಾ ಇರ್ಬೋದು, ಅಪ್ಪ ಟೇಕ್ ಆಫ್ ಲ್ಯಾಂಡಿಂಗ್ ಅಲ್ಲಿ ಅಂತೂ ಹೊರಗಡೆ ನೋಡ್ತಾ ಇತ್ತು. ಅವರಂತೂ ಫುಲ್ ಹ್ಯಾಪಿ ಆಗಿರ್ತಾರೆ ಈ ಒಂದು ಟೇಕ್ ಆಫ್ ಲ್ಯಾಂಡಿಂಗ್ ಅಲ್ಲಿ. ತುಂಬಾನೇ ವ್ಯೂಸ್ ಸಖತ್ತಾಗಿರುತ್ತಲ್ವಾ. ಹಾಗಾಗಿ ಸೊ ಫೈನಲಿ ನಾವು ಡಾನ್ ಮೆಂಗೋ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗ್ತೀವಿ ಬ್ಯಾಂಕಾಕ್ ಏರ್ಪೋರ್ಟ್ಗೆ. ಅದಾದ್ಮೇಲೆ ಒಂದು ಟ್ಯಾಕ್ಸಿ ಮಾಡ್ಕೊಂಡು ನಾನು ಸೀದಾ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತೀನಿ. ಅಲ್ಲಿ ಊಟ ಮಾಡ್ಕೊಂಡು ಅದಾದ್ಮೇಲೆ ಕೌನ್ಸಾನ್ ರೋಡ್ ಅಲ್ಲಿ ಸಖತ್ ಫೇಮಸ್ ರೀ ಇರೋ ಒಂದು ರೋಡ್ ನೈಟ್ ಲೈಫ್ಗೆ. ಕೌನ್ಸಾನ್ ರೋಡ್ ಸೂಪರ್ ಆಗಿರುತ್ತೆ. ಇಲ್ಲಿ ನಮ್ದು ಹೋಟೆಲ್ ಇರೋದು. ಸೊ ಇಲ್ಲೆಲ್ಲ ವಾಕ್ ಮಾಡ್ಕೊಂಡು ಅದಾದ್ಮೇಲೆ ರೂಮ್ಗೆ ಹೋಗಿ ಚೆಕ್ ಇನ್ ಮುಗಿಸ್ಕೊಂಡು ಇವತ್ತು ನಾವು ಸ್ಟೇ ಆಗ್ತೀವಿ. ಸೊ ನಾಳೆ ನಾವು ಬ್ಯಾಂಕಾಕ್ನ ಸಫಾರಿ ವರ್ಲ್ಡ್ಗೆ ಹೋಗ್ತೀವಿ. ಈ ಒಂದು ಸಫಾರಿ ವರ್ಲ್ಡ್ ಸಖತ್ತಾಗಿರುತ್ತೆ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ.